ಬೆಳ್ಳಂಬೆಳಗ್ಗೆ ಎದ್ದು ನಾನು ಹೊರಟೆ ಲೋಡಿಂಗಿಗೆ. ಲೋಡಿಂಗ್ ಎಲ್ಲಿಂದ ಅಂದ್ರಪ್ಪ, ಮಂಗಳೂರಿಂದ. ಕಸ್ಟಮರ್ ಬೈಕ್ ಇದ್ದು ಯಾವಾಗ ಇದು ಆಗೋದು ಯಾವಾಗ ಕತೆ ಅಂತ ಯಾವಾಗ ಟೋಲ್ ಬಂದ್ ಮಾಡ್ಲಿಕ್ಕ 566 ಆಯ್ತು. ಅಲ್ಲಿ ಕುಂಬ್ಳೆ ಟೋಲ್ ಒಂದು ಬಂದಾಯ್ತು. ಇನ್ನು ನೆಕ್ಸ್ಟ್ ಇದು ಟೋಲ್ ಬಂದಾದ್ರೆ ಲಾರಿ ಅವರಿಗೆ ನೆಮ್ಮದಿ. ಲೋಡಿಂಗ್ ಪಾಯಿಂಟಿಗೆ ಇಲ್ಲಿಂದ ರೈಟಿಗೆ ತಗೊಳ್ಳಿ. ಈ ಸಿಗ್ನಲ್ ಹತ್ರ ರೈಟಿಂಗ್ ನೋಡಿ, ಲಾರಿ ಕಟ್ ಆಗ್ತಾ ಇದ್ದಲ್ಲ. K27 ಹಾವೇರಿ, ಇದು MH44. ನಂದು ಸಿಟಿಸನ್ ಗಾಡಿ ಲೋಡ್ ರೆಡಿ ಆಯಿತು. ಇನ್ನು ಬಿಲ್ ಒಂದು ಕೈಗೆ ಸಿಕ್ಕರಾಯ್ತು. ಈ ಥರ ರೋಡು ಕೊಚ್ಚಿ ತನಕ ಕೊಟ್ಟಿದ್ರೆ ಎಷ್ಟು ಖುಷಿಯಿಂದ ಹೋಗ್ಬೋದಲ್ಲ. ಇದು ಪುಂಜತ್ತೂರು ಕ್ಯಾಲಿಕೆಟ್ ಟೂಲ್. ಈ ಟೂಲ್ ಹತ್ರ ಬರುವಾಗ ಯಾಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಸ್ವಲ್ಪ ಗುಂಡಾಯಿಸಮ್ ಜಾಸ್ತಿ. ಎಡಪಲ್ಲಿ ಹತ್ರ ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ನೋಡಿ, ಫುಲ್ ಟ್ರಾಫಿಕ್ ಇರುತ್ತೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ನನ್ನ ಮನೆಯಿಂದ ನಾನು ಹೊರಟೆ ಲೋಡಿಂಗ್ ಕಡೆಗೆ. ಗಾಡಿ ಇಲ್ಲಿದೆ ನೋಡಿ. ನನಗೆ ಲೋಡ್ ಬಂದು ಕೊಚ್ಚಿನಿಗೆ. ಅಂದರೆ ಕಳೆದ ಸಲ ಕೊಚ್ಚಿನಿಗೆ ಹೋಗಿ ರಿಟರ್ನ್ ಬರುವಂಥ ವೀಡಿಯೋವನ್ನು ಮಾಡಿಲ್ಲ. ಹಾಗಾಗಿ ಇವತ್ತು 2-3 ದಿವಸ ನಂತರ ಪುನಃ ಹೊರಟೆ ಕೊಚ್ಚಿ ಕಡೆಗೆ, ನನ್ನ ಪಯಣ ಅಂತ ಹೇಳ್ಕೊಂಡು. ಬೆಳ್ಳಂಬೆಳಗ್ಗೆ ಎದ್ದು ನಾನು ಹೊರಟೆ ಲೋಡಿಂಗಿಗೆ. ಲೋಡಿಂಗ್ ಎಲ್ಲಿಂದ ಅಂದ್ರಪ್ಪ, ಮಂಗಳೂರಿಂದ. ಅಂದರೆ ಪುತ್ತೂರು ಹೋಗ್ಬೇಕು ಮಂಗಳೂರಿಗೆ. ನನಗೆ ಸ್ವಲ್ಪ ಪುತ್ತೂರಲ್ಲಿ ಕೆಲಸ ಇದೆ. ಅದೇ ರೀತಿ ನಾನು 2 ಮಕ್ಕಳನ್ನು ಸ್ಕೂಲಿಗೆ ಬಿಡೋಕ್ಕಿದೆ. ಅವರು ಕೂಡ ನನ್ನ ಜೊತೆ ಇದ್ದಾರೆ ಅಲ್ಲಣ್ಣ, ಹೌದಾ? ಲಾರಿಯಲ್ಲಿ ಅಲ್ಲ ಜೊತೆ ಸ್ಕೂಲಿಗೆ ಹೋಗೋದು. ನಾನಿವಾಗ ಇರೋದು ಕೇರಳದಲ್ಲಿ. ಅಂದರೆ ಮೊನ್ನೆ ಅಷ್ಟೇ ಮನೆ ಶಿಫ್ಟ್ ಮಾಡಿದೆ. ಕಾರಣಾಂತರದಿಂದ ಮನೆ ಶಿಫ್ಟ್ ಮಾಡಬೇಕಾಯ್ತು. ಹಾಗಾಗಿ ನಾನು ಇವಾಗ ಇರೋದು ಕೇರಳ. ಅಂದರೆ ಬಾರ್ಡ್ರು ನಮ್ಮದು, ಕೇರಳ ಕರ್ನಾಟಕ ಬಾರ್ಡ್ರು. ಮೊದಲು ಇದು ಆರ್ಲಪ್ಪದಾವು. ಬೆಳ್ಳಂಬೆಳಿಗ್ಗೆ ನೋಡಿ ಯಾವ ಥರ ಇದೆ ಆರ್ಲಪ್ಪದಾವು. ಮಂಜು ಮುಡ್ದಾಗಿಲ್ವ? ಆರ್ಲಪ್ಪದಾವು ಜಂಕ್ಷನ್. 8:30 ಗಂಟೆ. ನಾನು ಬದಿ ಪೆಟ್ರೋಲ್ ಪಂಪಲ್ಲಿ ಡೀಸೆಲ್ ಹಾಕೋಣ. ಎಂಥ ಅವಸ್ಥೆ ಮರ ಬೈಕ್ ಇದು. ಯಾವಾಗ ಇದು ಆಗೋದು ಯಾವಾಗ? ನಾನು ಸ್ಕೂಲಿಗೆ ಬಿಟ್ಟು ನಾನು ಹೊರಟೆ. ಅಂದರೆ ಮಕ್ಕಳಿಲ್ಲ ಅಂದರೆ ಬಸ್ಸಲ್ಲಿ ಬರಬೇಕು. 20-30 ಕಿಲೋಮೀಟ್ರ್ ಆಗುತ್ತೆ ಬಸ್ಸಲ್ಲಿ ಬರಬೇಕಾದ್ರೆ. ನನಗೆ ಈ ಕಡೆ ಬರೋಕ್ಕಿತ್ತು, ಪಂಪಿಗೆ ಹೋಗಿ ಡೀಸೆಲ್ ಎಲ್ಲ ಹಾಕಿತ್ತಲ್ಲ. ಹಾಗಾಗಿ ಈ ರೂಟಲ್ಲಿ ಬರಬೇಕಾದ್ರೆ ಮಕ್ಕಳನ್ನ ಜೊತೆ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಹೋಗ್ತಾಯಿದ್ರು. ಸ್ನೇಹಿತರು ಕಾರಲ್ಲಿ ಹೋಗ್ತಾಯಿದ್ರು. ನೋಡಿ ಹಾಯ್ ಅಂತ ಹೇಳಿದ್ರು. ಅವರಿಗೆ ಹಾಯ್ ಮಾಡ್ಕೊಂಡು ನಾನು ಹೊರಟೆ ಲೋಡಿನ ಕಡೆಗೆ. ನಮ್ಮ ಓನರ್ ಮನೆ ಹತ್ರ ನೋಡಬೇಕಾದ್ರೆ ಬೆಂಜ್ ಗಾಡಿ ಇತ್ತು. ಅದರ ಜೊತೆ ನಿಲ್ಲಿಸಿ ಓನರ್ ಜೊತೆ ಹೋಗಿ ಡಾಕ್ಯುಮೆಂಟ್ಸ್ ಇದು ಎಲ್ಲ ಜೆರಾಕ್ಸ್ ಅದೆಲ್ಲ ಆಗಬೇಕಿತ್ತು. ಅವ್ರ ಮನೆಗೆ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ನಾನು ಹೊರಟೆ. ನನ್ನ ಪಯಣ ಮಂಗಳೂರಿಂದ ಕೊಚ್ಚಿ ಕಡೆಗೆ ಅಂತ ಹೇಳ್ಕೊಂಡು ನಾನು ಹೊರಟೆ. ಫುಲ್ಲು ಜನ ಸೇರೋರೆ. ಏನು ಕತೆ ಏನು ಅಂತ ನೋಡಿದರೆ ಈ ಟೋಲನ್ನು ಬಂದ್ ಮಾಡುವಂಥ ಸಾಧ್ಯತೆ ಉಂಟು. ಸದ್ಯದಲ್ಲಿ ನಮ್ಮ ಕುಂಬ್ಳೆ ಟೋಲ್ ಆ ಥರ ಇದು ಆಗುತ್ತೆ. ಎಂತ ಕತೆ ಅಂತ ಯಾವಾಗ ಟೋಲ್ ಬಂದ್ ಮಾಡ್ಲಿಕ್ಕ 566 ಆಯ್ತು. ಅಲ್ಲಿ ಕುಂಬ್ಳೆ ಟೋಲ್ ಒಂದು ಬಂದಾಯ್ತು. ಇನ್ನು ನೆಕ್ಸ್ಟ್ ಇದು ಟೋಲ್ ಬಂದಾದರೆ ಲಾರಿ ಅವರಿಗೆ ನೆಮ್ಮದಿ. ಡಾನ್ಸ್ ಇಲ್ವಾ? ಉಂಟು. ಎಂತ ಮಾಡೋದು? ಇಲ್ಲಿ ಲೋಕಲ್ ಗಾಡಿ ಅಲ್ಲ, ಅವ್ರು ಸ್ಟ್ರೈಕ್ ಮಾಡ್ತಾರಲ್ಲ. ನನ್ನ ಹತ್ರ ಬ್ಯಾಲೆನ್ಸ್ ಇಲ್ವಾ ಅಂತ? ರೀಚಾರ್ಜ್ ಎಷ್ಟು? ಕ್ಯಾಶ್ ಆದರೆ ಎಷ್ಟು? ಫೋನ್ ಪೇ ಆದರೆ ಎಷ್ಟು? ಫೋನ್ ಪೇ ಮಾಡುವ. ಸದ್ಯದಲ್ಲಿ ಬಂದಾಗುವಂಥ ಪರಿಸ್ಥಿತಿ ಅಲ್ಲ. ಅಂತಿಂತೂ ನಾನು ನಂತೂರು ಸಿಗ್ನಲ್ ಪಾಸ್ ಆಗಿ ಹೋಗ್ತಾ ಇದ್ದೀನಿ. ಯಾಕಂದರೆ ಲೋಡಿಗೆ ಹೋಗ್ಬೇಕು. ಕಳೆದ ಸಲ ಹೋದಾಗೇ ಇಂಕ್ಲೂ ಲೋಡಿಂಗ್ ಪಾಯಿಂಟು, ಅಲ್ಲಿಗೆ ಹೋಗಿ ಲೋಡ್ ಮಾಡ್ಕೊಂಡು ಬರೋದು. ಇನ್ನು ಇನ್ನೊಂದು 15 ಕಿಲೋಮೀಟ್ರ್ ಇದೆ ಲೋಡಿಂಗ್ ಪಾಯಿಂಟಿಗೆ. ಬೆಳಿಗ್ಗೆ 9:30ಗೆ ಬಂದು ಮುಟ್ಬೇಕು ಅಂತ ಹೇಳಿದ್ರೆ 10:10 ಆಗ್ತಾ ಬಂತು. 1 ಗಂಟೆ ಲೇಟು.
ಯಾಕಂದರೆ ಮನೆಯೆಲ್ಲ ಶಿಫ್ಟ್ ಮಾಡ್ದಲ್ಲ, ಹಂಗಾಗಿ ಅಲ್ಲಿಂದ ಬರಬೇಕಿತ್ತು. ಅಲ್ಲಿಂದ ಬಂದು ಪಂಪಲ್ಲಿ ಹೋಗಿ ಡೀಸೆಲ್ ಹಾಕಿ ಓನರ್ ಮನೆಗೆ ಹೋಗಿ ಒಂಚೂರು ಡಾಕ್ಯುಮೆಂಟ್ಸ್ ಇದೆಲ್ಲ ಜೆರಾಕ್ಸ್ ಎಲ್ಲ ಬೇಕಿತ್ತು. ಹಂಗಾಗಿ ಅವ್ರ ಮನೆಗೆ ಹೋಗಿ ಜೆರಾಕ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಬಿಟ್ಟು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಲೋಡಿಂಗ್ ಪಾಯಿಂಟಿಗೆ ಹೋಗಿ ಲೋಡ್ ಮಾಡಿ ಆಮೇಲೆ ನೇರ ಕೊಚ್ಚಿಗೆ ಕಳೆದ ಸಲ ಹೋಗಿರೋದು ಮಾತ್ರ ವೀಡಿಯೋ ಹಾಕಿರೋದು. ಬರಬೇಕಾದ್ರೆ ಒಂಚೂರು ವೀಡಿಯೋ ಹಾಕೋಕ್ಕಾಗಿಲ್ಲ, ನೈಟ್ ಆದ ಕಾರಣ ವೀಡಿಯೋ ಹಾಕಿಲ್ಲ, ಕ್ಷಮೆ ಇರಲಿ. ಲೋಡಿಂಗ್ ಪಾಯಿಂಟಿಗೆ ಇಲ್ಲಿಂದ ರೈಟಿಗೆ ತಗೊಳ್ಳಿ. ಈ ಸಿಗ್ನಲ್ ಹತ್ರ ರೈಟಿಗೆ ನೋಡಿ, ಲಾರಿ ಕಟ್ ಆಗ್ತಾ ಇದ್ದಲ್ಲ, ಅಲ್ಲೇ ರೈಟಿಗೆ ಹೋಗ್ಬೇಕು. ಇಲ್ಲಿ MRPLಗೆಲ್ಲ ಹೋಗುತ್ತೆ. ಈ ರಸ್ತೆಯಿಂದ ಸುರತ್ಕಲ್ಲಾಗಿ ಹೋಗ್ಬೇಕು ಅಂತೇನಿಲ್ಲ, ಇಲ್ಲಿಂದ ಹೋಗೋಕ್ಕಾಗತ್ತೆ. ಟ್ರಾಫಿಕ್ ಪೊಲೀಸರು ಬೆಳಗ್ಗೆನೇ ಬಂದು ನಿಂತವ್ರೆ. ಗೇಟ್ ಎಂಟ್ರೆನ್ಸ್ ಆಯಿತು. ಫಸ್ಟ್ ಗೇಟು ಇಲ್ಲಿಂದ ಮುಂದೆ ಹೋಗಬೇಕು. ಇಲ್ಲಿಂದ 1.5 ಕಿಲೋಮೀಟರ್ ಇದೆ. ಇದು HP ಇಂಡಸ್ಟ್ರಿಯಲ್ ಏರಿಯಾ, ಫ್ಯಾಕ್ಟ್ರಿ. ನನಗೆ ಲೋಡ್ ಆಗುವಂಥ ಪಾಯಿಂಟು ಇಲ್ಲಿಂದ ಲೋಡ್ ಆಗೋದು. ಕಂಟೈನರ್ ಇದೆ, ಇಲ್ಲಿಂದ ಲೋಡ್ ಆಗಿ ಹೋಗ್ಬೇಕು. ಇಂತು ನನ್ನ ಗಾಡಿ ಲೋಡ್ ಆಯಿತು, ಪಾರ್ಕಿಂಗ್ ತಂದು ಹಾಕಾಯಿತು. ಇದು ಲೋಡು ಡಮರ್ ಬ್ಯಾರಲು. ಹಾವೇರಿಗೆ MH ಎಲ್ಲ ಗಾಡಿ ಇದೆ ಇಲ್ಲಿ. K27 ಹಾವೇರಿ, ಇದು MH44. ನಂದು ಸಿಟಿಸನ್ ಗಾಡಿ ಲೋಡ್ ರೆಡಿ ಆಯಿತು. ಇನ್ನು ಬಿಲ್ ಒಂದು ಕೈಗೆ ಸಿಕ್ಕರಾಯಿತು. ನನ್ನ ಗಾಡಿಗೆ ಬಿಲ್ಲೆಲ್ಲ ಸಿಕ್ತು, ಎಲ್ಲ ಆಯ್ತು. ಇನ್ನು ಹೊರಡೋದೆ. ಇಲ್ಲಿಂದ ನೇರವಾಗಿ ಕೊಚ್ಚಿ ಕಡೆಗೆ ನನ್ನ ಪಯಣ. ಸೈಡ್ ಬಿಡಿ, ಸೈಡು. ಟ್ಯಾಂಕರ್ ನಿಂತಿದೆ ನೋಡಿ, ಎಲ್ಲ ಗ್ಯಾಸ್ ಲೋಡಿಗೆ. ಭಾರತ್, ಆಮೇಲೆ HP, ಇಂಡಿಯನ್ ಆಯಿಲು ಎಲ್ಲ ನಿಂತಿದೆ. ಎಲ್ಲ ಗ್ಯಾಸ್ ಲೋಡ್ ಮಾಡೋಕ್ಕೆ ನಿಂತಿರೋದು. ಟಾಟಾದ ಡೆಪ್ ಉಂಟು, ಇಲ್ಲಿ ಹಾಕ್ಬಿಟ್ಟು ಹೋಗೋಣ. ಟಾಟಾ ಡೆಪ್ಪು ಇಲ್ಲಿ, ಇಲ್ಲಾಂದರೆ ಶೋರೂಮ್ಗೆ ಹೋದರೆ ಗಂಟೆ ಗಟ್ಟಲೆ ಆಗ್ತದೆ. ಇಲ್ಲೇ ಟಾಟಾ ಡೆಪ್. ಹೈವೇಯಲ್ಲಿ ಬ್ಲಾಕು. ಯಾಕಪ್ಪ ಬ್ಲಾಕು ನೋಡಿದಾಗ ನಮ್ಮ ಸ್ಕೂಲ್ ಬಸ್ಸು ಎಲ್ಲ ಹೋಗೋದು ಬರೋದು, ಆಮೇಲೆ ಅಲ್ಲೇನೋ ಗಾಡಿ ಏನೋ ಲಿವರ್ಸ್ ಎಲ್ಲ ಬಿಡ್ತಾರೆ, ಗಾಡಿ ಹೋಗ್ತಾ ಇಲ್ವೋ ಏನು ಗೊತ್ತಿಲ್ಲ. ಹಂಗಾಗಿ ಹೈವೇ ಬ್ಲಾಕ್. ಒಂಚೂರು ಈ ಕಡೆ ಹೇಳ್ಕೊಂಡ್ರೆ ಹೋಗ್ಬೋದು, ಬಸ್ಸು ಒಂಚೂರು ಈ ಕಡೆ ಹೇಳ್ಕೊಂಡ್ರೆ ಹೋಗ್ಬೋದು. ಆದರೆ ಎಲ್ಲವನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ನೋಡಿ, ಹೋಗೋದಿಲ್ಲ ಏನಿಲ್ಲ. ಇವನಿಗೂ ಆ ಕಡೆನೇ ಹೋಗ್ಬೇಕು. ಎಲ್ಲ ಒಂದೇ ರೂಟಲ್ಲಿ ಹೋಗೋದಾದ್ರೆ ಹೇಗೆ? ಎಲ್ಲ ಬ್ಲಾಕ್ ಮಾಡಿಟ್ಟವ್ರು. ಬ್ಲಾಕ್ ನೋಡಿ, ಎಲ್ಲ ಟಿಪ್ಪರ್ ಗಾಡಿಯಿಂದ ಹೇಳಿ ಮಿಕ್ಕಿದವ್ರಿಗೆ ಯಾರಿಗೂ ಇಡೀ ಹೈವೇನೇ ಬ್ಲಾಕ್ ಆಯಿತು. ಟಿಪ್ಪರ್ ಗಾಡಿಯಿಂದ ಹೇಳಿ ಎಲ್ಲವೂ ಬ್ಲಾಕ್. 10-15 ನಿಮಿಷ ರೋಡ್ ಬ್ಲಾಕ್, ಜಾಮ್ ಆಯ್ತು ಫುಲ್ಲು. ನಾನೇನೋ ಫ್ರಂಟಿಗೆ ಇದ್ದೆ, ನನ್ನ ಹಿಂದೆ ಒಂದು 200-300 ಗಾಡಿ ಫುಲ್ ಜಾಮು. ವೆಲ್ಕಮ್ ಟು ಕೇರಳ ಬಾರ್ಡರ್. ಇದೀಗ ಬಂದೆ. ಇನ್ನು ಕೇರಳ, ಫುಲ್ಲು ಕೇರಳ. ಇಲ್ಲಿ ನಂತರ ಕೇರಳ. ಈ ಥರ ರೋಡು ಕೊಚ್ಚಿ ತನಕ ಕೊಟ್ಟಿದ್ರೆ ಎಷ್ಟು ಖುಷಿಯಿಂದ ಹೋಗ್ಬೋದಲ್ಲ. ಇದು ಕುಂಜತ್ತೂರು ನೋಡಿ, ನಮ್ಮ ಕರ್ನಾಟಕ ಭಾಷೆ ಸಿಗುವಂಥ ಫಸ್ಟ್ ಸಿಟಿ ಕುಂಜತ್ತೂರು. ಅಂತಿಂತೂ ಸಾಯಂಕಾಲ ಹೊತ್ತಿಗೆ ನಾನು ಮುಟ್ಟಿದೆ ಕಾಂಜಂಗಾಡ್ ಹತ್ರ. ಇವತ್ತು ಫುಲ್ಲು ಸೋಷಿಯಲ್ ಮೀಡಿಯಾ ಯಾವುದು ಓಪನ್ ಮಾಡಿ ನೋಡಿದ್ರು, ಒಂದು ರಾಜಸ್ಥಾನದಲ್ಲಿ ಒಂದು ಚಾಲಕನ ಮೇಲೆ ಹಲ್ಲೆ ಮಾಡಿರೋದು, ಟ್ರಕ್ ಚಾಲಕನ ಮೇಲೆ ಹಲ್ಲೆ ಮಾಡಿರೋದು RTO. ಅದೇ ವೈರಲ್ ಆಗ್ತಾಯಿತ್ತು. ಅದನ್ನು ನೋಡಿದಾಗ ತುಂಬಾ ಬೇಜಾರಾಯಿತು. ಯಾಕಂದರೆ ನಾವು ಕೂಡ ಊರು ಬಿಟ್ಟು ಊರಿಗೆ ಹೋಗ್ತಾ ಇರ್ತೀವಿ. ಅಲ್ಲೆಲ್ಲ ಇಂಥ ಘಟನೆಗಳಾದಾಗ ಅಂಥ ವೀಡಿಯೋಗಳು ನಮ್ಮ ಮನೆಯವ್ರಿಗೆ ತಲುಪಿದಾಗ ಅವರಿಗೆ ಎಷ್ಟು ನೋವಾಗುತ್ತೆ ಅಲ್ವಾ. ನಮ್ಮ ಚಾಲಕರು ಹೋಗೋದು ಒಂದು ಹೊಟ್ಟೆಪಾಡಿಗೋಸ್ಕರ ನಿದ್ದೆ ಬಿಟ್ಟು ರಾತ್ರಿ ಎಲ್ಲ ಹಗಲಿಲ್ಲದೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇಂಥದೊಂದು ಘಟನೆ ನಡೆದ್ರೆ ಆ ವಿಡಿಯೋ ನಮ್ಮ ಮನೆಗೆಲ್ಲ ತಲುಪಿದ್ರೆ ಅವರಿಗೆ ಆಗ್ಬೋದು, ನಮಗೋಸ್ಕರ
ಇಷ್ಟು ದೂರ ಹೋಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮವ್ರು ಇದ್ದಾರಲ್ಲ ಅನ್ನೋ ಮನಸ್ಸಿಗೆ ತುಂಬ ನೋವಾಗ್ಬೋದಲ್ಲ. ಇದು ಹೊಸ ಫ್ಲೈಓವರು ನೋಡಿ ಯಾವ ಥರ ಮಾಡೋರೆ, ಇದು ಸಖತ್ತಾಗಿದೆ ಅಲ್ಲ. ನೈಟ್ ಏನಪ್ಪ ಗೊತ್ತಿಲ್ಲ, ಲೈನ್ ಆಫ್ ಲೈನ್ ಪೊಲೀಸು, ಎಲ್ಲಿ ನೋಡಿದ್ರು ಪೊಲೀಸು. ಕೇರಳ ಎಂಟ್ರ್ ಆದ ತಕ್ಷಣ ಪೊಲೀಸ್ ಸಿಗೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಕ್ಯಾಲಿಕಟ್ ಹತ್ರ ಬಂದರೂ ಪೊಲೀಸ್ ಇದ್ದಾರೆ. ಲೈನಲ್ಲಿ ಫುಲ್ ಚೆಕಿಂಗ್ ಸ್ಟಾರ್ಟ್ ಆಗಿದೆ, ಏನು ಗೊತ್ತಾಗ್ತಾ ಇಲ್ಲ. ಹನ್ನೊಂದುವರೆ ಆಗೋಗ್ಲಿ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಒಂದೋಗಿ ಒಂದು ಟೀ ಎಲ್ಲ ಕುಡ್ಕೊಂಡು ವಡಗರ ಟೌನ್ ಪಾಸ್ ಆಗಿ ಹೋಗ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಕಾಲ್ ಮಾಡಿದ್ರು, ನಾನು ಇದ್ದೀನಿ ಜೊತೆಗೆ. ಅವ್ರನ್ನು ತ್ರಿಶೂರಿಗೆ ನಾನು ರೋಡ್ ಮಾಡಿದಾರಂತೆ, ಮುಂದ್ಗಡೆ ಇದ್ದಾರೆ, ನೋಡೋಣ ಸಿಗ್ಬೋದು ಇವಾಗ. ಓಹೋ, ನಮ್ಮ ಫ್ರೆಂಡ್ ಗಾಡಿಯಲ್ಲಿದೆ, ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋಣ. ಏನಣ್ಣ ರಫಿಕಣ್ಣ, ಕ್ಯಾಲಿಕಟ್ ಟೂಲ್. ಈ ಟೂಲ್ ಹತ್ರ ಬರುವಾಗ ಯಾಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಸ್ವಲ್ಪ ಗುಂಡಾಯಿಸಮ್ ಜಾಸ್ತಿ. ಕಳೆದ ಸಲ ಒಂದು ವೀಡಿಯೋದಲ್ಲಿ ತೋರಿಸಿದೆ, ಒಂದು ಪಿಕಪ್ ಡ್ರೈವರಿಗೆ ಎಲ್ಲ ಮಾಡೋದು. ಆನಂತರ ಇಲ್ಲಿಗೆ ಬರಬೇಕಾದ್ರೆ ನಾನು ಟೋಲ್ ಹತ್ರ ವೀಡಿಯೋ ಇಟ್ಟಿರ್ತೀನಿ ನಮ್ಮ ಸೇಫ್ಟಿಗೆ. ಈ ಟೋಲಿಗೆ ಬಂದಾಗ ನಾನು ವೀಡಿಯೋ ಪ್ಲೇ ಮಾಡ್ತೀನಿ, ಯಾಕಂದರೆ ವೀಡಿಯೋ ರೆಕಾರ್ಡಲ್ಲೇ ಇಡ್ತೀನಿ. ಯಾಕಂದರೆ ಇದಕ್ಕಿಂತ ಮುಂಚೆ ಒಂದು ಸಲ ಬಂದಾಗ ಇದೇ ಥರ ಟೋಲಲ್ಲಿ ಒಂದು ಪಿಕಪ್ ಡ್ರೈವರಿಗೆ ಹೊಡೆಯೋದಂಥ ದೃಶ್ಯ ನೀವೆಲ್ಲರೂ ನೋಡಿರ್ಬೋದು. ಬ್ಯಾಲೆನ್ಸೇ ಅಮೌಂಟ್ ಹಾಕಿದ್ದೀನಿ, ಇವ್ರು ಹೇಳ್ತಿದ್ದಾರೆ ಬ್ಯಾಲೆನ್ಸ್ ಇಲ್ಲ ಅಂತೇಳಿ. ಕೈಸೆ ಓಪನ್ ಹೋಗ್ಯಾ? ನೋಡಿ, ಬ್ಯಾಲೆನ್ಸ್ ಇದ್ದರೂ ಇವ್ರು ಬಿಡ್ತಾ ಇಲ್ಲ. ಗೇಟ್ ಓಪನ್ ಆಗಿದೆ ನೋಡಿ, ಪುನಃ ಗೇಟ್ ಕ್ಲೋಸ್ ಆಯಿತು, ಗಾಡಿ ನಂಬರ್ ಬಿತ್ತು, ಬ್ಯಾಲೆನ್ಸ್ ಇಲ್ಲ ಅಂತ ಹೇಳ್ತಾರೆ. ಇದೇ ಇಲ್ಲಿ ಸಮಸ್ಯೆ ಈ ಟೋಲಿದು. ಅದಕ್ಕೋಸ್ಕರ ನಮ್ಮ ಸೇಫ್ಟಿಗೆ ವಿಡಿಯೋ ಮಾಡೋದು ಒಳ್ಳೆಯದಲ್ಲ. दिखाते हैं मदर चौथ बोल के क्यों गाली देता है? नहीं, मेरे को नहीं, किसी को नहीं देने का ना. तू कंप्लेंट करो. हाँ, नहीं वही नहीं है ना, तुम लोग नहीं देने का ना. ಟೋಲಲ್ಲಿ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಏನು ಮಾಡೋದು ಹೇಳಿ, ಅವರ ದಬ್ಬಾಳಿಕೆಗೆ ನಾವು ಏನು ಮಾಡೋಂಗಿಲ್ಲ. ಪ್ರತಿಯೊಂದು ಗಾಡಿಯವ್ರಿಗೆ, ಲಾರಿಯವ್ರಿಗೆ ಅಂತ ಹೇಳಲ್ಲ, ಕಾರ್ನವರಿಗೂ ಎಲ್ಲರಿಗೂ ಇಲ್ಲಿ ಏನು ಕೆಟ್ಟ ಪದದಿಂದ ಬೈಯೋದು. ಇವಾಗ ನನ್ನ ಕಣ್ಮುಂದೆ ನನ್ನ ಕಾರವನಿಗೆ ಬೈದ, ಆ ಥರ ಬಿಹೇವ್. ಗುಂಡಾಗಳ ಅಂತ ಗೊತ್ತಾಗ್ತಾ ಇಲ್ಲ, ಫುಲ್ಲು ಗುಂಡಾಗಿರಿ ಅಂತ ಹೇಳ್ತೀವಲ್ಲ ಅದೇ. ಬೆಳಗ್ಗೆ ಎರ್ನಾಕುಳಂ ಹತ್ರ ಹೋಗ್ತಾ ಬಂದೆ. ಇನ್ನು ಅನ್ಲೋಡ್ ಪಾಯಿಂಟಿಗೆ 50 ಕಿಲೋಮೀಟ್ರ್ ಇದೆ. ಸ್ವಲ್ಪ ನಿದ್ದೆ ಬಂತು, ಹಂಗಾಗಿ ನಿದ್ದೆ ಮಾಡಿದೆ. ನಿದ್ದೆ ಮಾಡಿದಂಚೂರು ಜಾಸ್ತಿ ಆಯ್ತಾ ಅನಿಸ್ತಾ ಇದೆ. ನೋಡ ಎಷ್ಟೊತ್ತಿಗೆ ಮುಟ್ತಿದೆ. ಈ ಹಗಲೊತ್ತು ಹೋಗೋದಂದರೆ ತುಂಬಾ ಕಷ್ಟ. ಫುಲ್ ಟ್ರಾಫಿಕ್ಕು. ಎಡಪ್ಪಲ್ಲಿ ಲೂಲ್ ಮಾಲ್ ಹತ್ರ ಫುಲ್ ಟ್ರಾಫಿಕ್ ಇರುತ್ತೆ. ಇದು ಎಡಪ್ಪಲ್ಲಿ ಲೂಲು ಮಾಲ್ ಇದೆಯಲ್ಲ, ಇಲ್ಲಿ ಇರೋದು ನೋಡಿ, ಕಾಣ್ತಾ ಇದೆಯಾ ಲೂಲು ಮಾಲ್. ಲೂಲು ಮಾಲ್ ಫುಲ್ ಡೆಕೋರೇಷನ್ ಆಗಿದೆ. ಹೊಸ ಮೂವಿ ಯಾವುದೋ ಬಂದಿದೆ, ಅದರದ್ದು ಫುಲ್ ಪೋಸ್ಟರ್ ನೋಡಿ. ಇಲ್ಲೇ ಬ್ಲಾಕ್ ಇರೋದು. ಇಲ್ಲಿ ಬ್ಲಾಕ್ ಸಿಕ್ತು ಅಂದರೆ ನೋಡಿ, ಲೈನ್ ಬ್ಲಾಕ್. ಈರುಳ್ಳಿ ಗಾಡಿ ಎಡಪ್ಪಲ್ಲಿ ಹತ್ರ ಬೆಳಗ್ಗೆ ಟ್ರಾಫಿಕ್ ನೋಡಿ, ಫುಲ್ ಟ್ರಾಫಿಕ್ ಇರುತ್ತೆ. ಓಡ್ಕೊಂಡು ಹೋಗೋದಿರುತ್ತೆ. ಬೈಕವರು ಅಂದರೆ ಬೆಳಿಗ್ಗೆ ಎಲ್ಲ ಡ್ಯೂಟಿಗೆ ಹೋಗೋರು, ಕಾಲೇಜ್ ಹೋಗೋರು ಎಲ್ಲ ಇರ್ತಾರೆ. ಅನ್ಲೋಡ್ ಪಾಯಿಂಟ್ ಅಂತ ಬಂದೆ, ಫುಲ್ ಟ್ರಾಫಿಕ್ಕು. ಎಲ್ಲಿ ನೋಡಿದರೆ ಟ್ರಾಫಿಕ್. ಇನ್ನೇನು 5 ಕಿಲೋಮೀಟ್ರ್ ಇದೆ ಅನ್ಲೋಡ್ ಪಾಯಿಂಟಿಗೆ. ಕಳೆದ ಸಲ ಬಂದಲ್ಲ ಅದೇ ಜಾಗ. ಇದೆಲ್ಲ ಪಿಲ್ಲರ್ ಕಾಣ್ತಾ ಇದೆಯಲ್ಲ, ಎಲ್ಲ ಮೆಟ್ರೋ ಪಿಲ್ಲರ್ ಅಡಿಯಲ್ಲಿ ಹೋಗೋದು.
ಮೆಟ್ರೋ. ಇದುವೇ ನಮ್ಮ ಅನ್ಲೋಡಿಂಗ್ ಪಾಯಿಂಟು, ಇಲ್ಲಿ ಅನ್ಲೋಡ್ ಆಗೋದು. ಎಲ್ಲಿಗೆ ಗಾಡಿ ಇಡಬೇಕು, ಏನು ಕತೆ ನೋಡಬೇಕು. ಇದು ನನ್ನ ಗಾಡಿ ಅನ್ಲೋಡಿಂಗ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಲೋಡ್ ಎಲ್ಲಿಗೆ ಏನು ಕತೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಎಲ್ರಿಗೂ ಟಾಟಾ ಬಾಯ್.